ಕಷ್ಟಪಟ್ಟರು ಫೈನಲಿ ಪಾಡ್ಕಾಸ್ಟ್ ಸೀರೀಸ್ ಶುರು ಮಾಡ್ತಾ ಇದೀವಿ. ನಮ್ಮ ಜೊತೆಗೆ ಮೊದಲನೇ ಬಿಸ್ನೆಸ್ ಎಪಿಸೋಡ್ಗೆ ಬಂದಿದ್ದಾರೆ ಶುಭಾಂಕರ್ ಪ್ರದೀಪ್ ಫೊರೈನ್ ಅನಾಲಿಟಿಕ್ಸ್ ಅನ್ನೋ ಕಂಪನಿಯ ಸಂಸ್ಥಾಪಕ. ಹಿ ಈಸ್ ದಿ ಓನರ್ ಆಫ್ ದ ಫರ್ಮ್. ಈ ಫೊರೈನ್ ಅನಾಲಿಟಿಕ್ಸ್ ಬೇಸಿಕಲಿ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಮತ್ತೆ ಗೌರ್ಮೆಂಟ್ ಸ್ಪೇಸಲ್ಲಿ ಅವ್ರು ಮಾಡುವಂಥ ಕೆಲಸನ ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು, ಮತ್ತೆ ಅವ್ರು ಮಾಡ್ತಾ ಇರೋ ಕೆಲಸದ ಇಂಪ್ಯಾಕ್ಟ್ ಏನಾಗಿದೆ, ಇದನ್ನ ಅಸೆಸ್ ಮಾಡೋದಕ್ಕೆ ಡೇಟಾ ಡ್ರಿವನ್ ಸ್ಟ್ರಾಟಜೀಸ್ನ ಕೊಡುವಂಥ ಒಂದು ಫರ್ಮ್. ನಮ್ಮ ಬೆಂಗಳೂರಿನವರು. ಶುಭಾಂಕರ್, ಸುಸ್ವಾಗತ. ಥ್ಯಾಂಕ್ ಯು. ಸೊ ನಾನು ಸಂಜಿತ್ ಇಬ್ರು ಹತ್ತತ್ರ ಒಂದು 6 ತಿಂಗಳಿಂದ ಕಷ್ಟಪಡ್ತಾ ಇದ್ದೀವಿ ಒಂದು ಈ ಬಿಸ್ನೆಸ್ ಚಾನೆಲ್ ಶುರು ಮಾಡೋದಕ್ಕೆ. ಏನೋ ಒಂದು ಕಾಟ, ಏನೋ ಒಂದಿದು ನಮ್ಗಿಬ್ರಿಗೂ ಮಾಡೋಕ್ಕೆ ಆಗಿಲ್ಲ. ಪ್ರಿಡಾಮಿನೆಂಟ್ಲಿ ಬಿಕಾಸ್ ನಾವಿಬ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾವು ಏನೇನೋ ಮಾತಾಡ್ಕೊಂಡು ಅದೊಂಥರ ಜಾಲಿ ಕಾನ್ವರ್ಸೇಷನ್. ವಿ ಗೋ ವೇ ಬ್ಯಾಕ್. ಅಂದ್ರೆ ನಾನು ಅವನು ಇಂಜಿನಿಯರಿಂಗ್ ಮೇಟ್ಸ್, ಇಂಜಿನಿಯರಿಂಗ್ ಮೇಟ್ಸ್, ಸೀನಿಯರ್ ಸಾಹೇಬರು. ಸೊ ಅವಾಗಿಂದ ಗೊತ್ತಿರೋದ್ರಿಂದ ಟ್ಯಾಂಜೆಂಟ್ ಆಫ್ ಲೈಕ್ ಏನೇನೋ ವಿಚಾರ ಒಂದಕ್ಕೆ ಒಂದ್ಸಲಿ ಅಂತೂ 2 ಗಂಟೆ ಮಾತಾಡಿದ್ವಿ. ನಮ್ಮ ಟೀಮ್ ಅವರೆಲ್ಲ ಶಾಕ್ ಆಗೋದ್ರು, ಎಷ್ಟು. ಸೊ ಆಮೇಲೆ ಎಡಿಟ್ ಮಾಡಕ್ ಶುರು ಮಾಡಿದಾಗ್ಲೇ ಗೊತ್ತಾಗಿದ್ದು ದಟ್ ಇದ್ರಲ್ಲಿ ಏನೋ ಕಂಟೆಂಟ್ ಇದ್ದ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. No, So- absolutely. It's my pleasure. ಅಬ್ಸಲ್ಯೂಟ್ಲಿ. ಸೊ ನಿಮ್ಮ ಕೆರಿಕಲಂ ವಿಟೆಯಲ್ಲಿ, ನಿಮ್ಮ ರೆಸ್ಯೂಮೇಲಿ ನಾನು ತುಂಬಾ ಗಮನಿಸಿದಾಗ ನನಗೆ ಕಾಣೋದು, ನೀವು ಮೈಕ್ರೋಸಾಫ್ಟ್ ಅಲ್ಲಿ ಇದ್ರಿ, ರೈಟ್? ಇಂಟರ್ನಾಗ್ ಸೇರ್ತೀರಾ, ಅದಾದ್ಮೇಲೆ ದೆನ್ ಯು ಗೆಟ್ ಇನ್ ಟು ಅ ರೋಲ್ ದೇರ್. ಐ ಥಿಂಕ್ ಅಜೂರ್ ಆ್ಯಪ್ ಸರ್ವಿಸಸ್ ಅಲ್ಲಿ ಇದ್ರಿ. ಅದಾದ್ಮೇಲಿಂದ ತುಂಬಾ ಪ್ಲಸ್ ಜಾಬ್, ರೈಟ್? ಒಂಥರ ಈ ಫ್ಯಾಂಗ್ ಕಂಪನೀಸ್ ಅಲ್ಲಿ ಐ ಥಿಂಕ್ ಮೈಕ್ರೋಸಾಫ್ಟ್ ಇಸ್ ಆಲ್ಸೋ ಡೆಫಿನೆಟ್ಲಿ ಪಾರ್ಟ್ ಆಫ್ ದಟ್ ಕ್ಲಾಸ್ ಆಫ್ ಕಂಪನೀಸ್. ಅದರಿಂದ ಹೌ ಡಿಡ್ ಯು ಗೆಟ್ ಇನ್ ಟು ಪಾಲಿಸಿ ಮೇಕ್? ಅಂದ್ರೆ ಆ ಚೇಂಜ್ ಏನಕ್ಕೆ ಬಂತು ನಿಮ್ಗೆ? ಯಾಕೆ, ವಾಟ್ ಪ್ರಾಂಪ್ಟೆಡ್ ಯು ಅನ್ನೋದು ನನ್ನ ಕ್ವೆಶನ್. ಸೊ ಅದೇ ಮೈಕ್ರೋಸಾಫ್ಟ್ ನಲ್ಲಿ ಲೈಫ್ ವಾಸ್ ವೆರಿ ಲಕ್ಸುರಿಯಸ್, ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಪಾಯಿಂಟ್ ಆದ್ಮೇಲಿಂದ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ, ನಾನೇನ್ ಮಾಡ್ತಿದ್ದೀನಿ, ನನ್ನ ಕೆಲ್ಸದಿಂದ ಲಾರ್ಜರ್ ಇಕೋಸಿಸ್ಟಮ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಆಗ್ತದೆ ಅಂತ. ಸೊ ಅದನ್ನ ನಾನು ರಿಫ್ಲೆಕ್ಟ್ ಮಾಡಿ ಯೋಚನೆ ಮಾಡಿದಾಗ ಅಷ್ಟ್ರ ಮಟ್ಟಿಗೆ ಕಾಣಿಸ್ಲಿಲ್ಲ. ದಟ್ ವಾಸ್ ಒನ್ ಥಿಂಗ್, ದಟ್ ವಾಸ್ ಒನ್ ಪಾಯಿಂಟ್. ಸೆಕೆಂಡ್ ಮೋಟಿವೇಟಿಂಗ್ ಫ್ಯಾಕ್ಟರ್ ವಾಸ್, ಅರೆ ಎಲ್ಲರಿಗೂ ಮಾಡ್ತಿದ್ದೀವಿ, ದುಡ್ಡಿರೋವ್ರಿಗೆ ಮಾಡ್ತಿದ್ದೀವಿ. ವಿ ವರ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಮೋಸ್ಟ್ಲಿ ಫಾರ್ ಇದು ಅಂದ್ರೆ ದ ವೆಸ್ಟರ್ನ್ ವರ್ಲ್ಡ್. ನಮ್ ಜನಕ್ಕೆ, ನಮ್ಮ ದೇಶಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಈ ಮೈಂಡ್ ಸೆಟ್ ಇಂದ ಸ್ವಲ್ಪ ಐ ಟ್ರಾನ್ಸಿಷನ್ ಟುವರ್ಡ್ಸ್ ಪಬ್ಲಿಕ್ ಪಾಲಿಸಿ. ಸೊ ನೀವು ನ್ಯಾಷನಲ್ ಲಾ ಸ್ಕೂಲಿಂದ ಮಾಸ್ಟರ್ ಇನ್ ಪಬ್ಲಿಕ್ ಪಾಲಿಸಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀರಾ. ಈ ಜರ್ನಿ ಹೆಂಗಿತ್ತು? ಅಂದ್ರೆ ಹೌ ಡಿಡ್ ಇಟ್ ಸ್ಟಾರ್ಟ್? ಅಂದ್ರೆ ವೈ MPP? ಸೊ ಮೈಕ್ರೋಸಾಫ್ಟ್ ಆದ ನಂತರ ದ ಫಸ್ಟ್ ಕೋರ್ಸ್ ಆಫ್ ಆಕ್ಷನ್ ವಾಸ್ ಪಬ್ಲಿಕ್ ಪಾಲಿಸಿ. ಅಂದ ತಕ್ಷಣ ದೇಶದಲ್ಲಿ ಎಲ್ಲ ಮಾಡೋದನ್ನು ಅದೇನೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡಕ್ ಶುರು ಮಾಡ್ತಾರೆ. ಸೊ ಐ ವಾಸ್ ಆಲ್ಸೋ ಒನ್ ಆಫ್ ದೆಮ್. ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ UPSC. ಅದಾದ ನಂತರ ಆಗ್ಲಿಲ್ಲ, ಗುಡ್ ಆರ್ ಬ್ಯಾಡ್ ಗೊತ್ತಿಲ್ಲ, ಬಟ್ ಯಾ ಡಿಂಟ್ ಹ್ಯಾಪನ್. ಸೊ ಬಟ್ ಅಲ್ಲಿ ತಯಾರಿ ಮಾಡಿದ್ದ ಪ್ರಿಪರೇಷನ್ ಹೆಲ್ಪ್ ಮೀ ಕ್ಲಿಯರ್ ದ ಎಂಟ್ರೆನ್ಸ್ ಫಾರ್ NLS MPP. ಇದೊಂದು ದೊಡ್ಡ ಕ್ರೌಡ್ ಅಲ್ವಾ UPSC ಪ್ರಿಪೇರ್ ಆಗಿ? ಅಂದ್ರೆ ಐ ಥಿಂಕ್ 12th ಫೇಲ್ ಮೂವಿ ಆಲ್ಸೋ ಇದ್ರ ಬಗ್ಗೆನೇ ಇರೋದು. ಅಂದ್ರೆ ಅದು ಸಕ್ಸಸ್ ಬಗ್ಗೆ ಮಾತಾಡ್ತಾರೆ, ಬಟ್ ದೇರ್ ಇಸ್ ಆಲ್ಸೋ ದಿಸ್ ಮ್ಯಾಸಿವ್ ಕ್ರೌಡ್. ಅಂದ್ರೆ ದೇ ಡೋಂಟ್ ಗೆಟ್ ಥ್ರೂ UPSC. ಅಂದ್ರೆ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ದೇ ಹ್ಯಾಡ್ 5-6 ಅಟೆಂಪ್ಟ್ಸ್. ಅಂದ್ರೆ ಮೇನ್ಸ್ ಕ್ಲಿಯರ್ ಮಾಡ್ತಾರೆ, ಇಂಟರ್ವ್ಯೂವರೆಗೂ ಹೋಗ್ತಾರೆ. ದರ್ಸ್ ಅ ಹ್ಯೂಜ್ ಕ್ರೌಡ್. ಸಾರಿ, ಐ ಆಮ್ ಜಸ್ಟ್ ಟೇಕಿಂಗ್ ಅ ಟ್ಯಾಂಜೆಂಟ್ ಹಿಯರ್. ಈ ಕ್ರೌಡ್ ಹೇಗೆ ಡೆಸಿಪೇಟ್ ಆಗ್ತಾರೆ? ಅಂದ್ರೆ ವಿಲ್ ದೇ ಗೋ ಬ್ಯಾಕ್ ಟು ಜಾಬ್ಸ್? ವಾಟ್ ಈಸ್ ಯುವರ್ ಜನರಲ್ ಒಪಿನಿಯನ್? ಸೊ ಒನ್ ಥಿಂಗ್ ಇಸ್ ದಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ವೇಸ್ಟ್ ಆಗ್ತದೆ ತುಂಬಾ ಮಟ್ಟಕ್ಕೆ. ಸೊ ದ ಏಜ್ ಲಿಮಿಟ್ ಫಾರ್ ಅ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇಸ್ 32 years. ಸೊ ವಾಟ್ ಹ್ಯಾಪನ್ಸ್ ಇಸ್, ಒಂದು ಸಲ ಒಬ್ಬ ವ್ಯಕ್ತಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ರೆ, ಲೈಕ್ ಇಫ್ ಯು ಕ್ಲಿಯರ್ ನಥಿಂಗ್ ಲೈಕ್ ಇಟ್, ಬಟ್ 1000 ಪೋಸ್ಟ್ ಇರುತ್ತೆ ಆನ್ ಅನ್ ಆವರೇಜ್ ಎವ್ರಿ ಇಯರ್, ಆ್ಯಂಡ್ ದ ನಂಬರ್ ಆಫ್ ಅಪ್ಲಿಕೇಶನ್ಸ್ ಇಸ್ ಅಬೌಟ್ 12 to 15 lakhs. 15 ಲಕ್ಷ ಜನ ಅಪ್ಲೈ ಮಾಡಿದ್ರೆ 1000 ಜನ ಕ್ಲಿಯರ್ ಮಾಡ್ತಾರೆ ಅಂದ್ರೆ, ವಾಟ್ ಅಬೌಟ್ ದ ರೆಸ್ಟ್ ಆಫ್ ದ ರೈಟ್? ಸೊ there are 3 courses. Some of them they actually kind of
ಡೂ ದೇರ್ ಮಾಸ್ಟರ್ಸ್, ಹ್ಮ್. ಗೋ ಅಬ್ರಾಡ್, ಇಲ್ಲ MBA ಮಾಡ್ತಾರೆ ಅಂಡ್ ದೆನ್ ದೇ ಕೈಂಡ್ ಆಫ್ ಗೆಟ್ ಪ್ಲೇಸ್ಮೆಂಟ್ಸ್. ಕೆಲವೊಬ್ರು ಇದು ಮಾಡ್ತಾರೆ, ದೇ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಪೇರೆಂಟ್ ಇಂಡಸ್ಟ್ರಿ, ಅಂದ್ರೆ IT ಇಂದ ಬಂದಿರ್ತಾರೆ, ವಾಪಸ್ ಹೋಗ್ತಾರೆ. ಹ್ಮ್. ಹ್ಮ್. Then there are some more people who kind of start off their own businesses. Illa they go into non-profit, NGO ಮಾಡ್ತಾರೆ Right. ಆ ರೀತಿಯಲ್ಲಿ. And then there are some people who don't do anything. So that is a problem. But this thing needs to be fixed at a policy level. It is a problem. ಸೊ UPSC ಪ್ರಿಪೇರ್ ಆಗ್ತಾ ಇದ್ದೀರಾ? ಆಗಿಲ್ಲ. ಸೊ ದೆನ್ Yes. ಮಾಸ್ಟರ್ Correct. ಪಬ್ಲಿಕ್ ಪಾಲಿಸಿ ಮೇಕಿಂಗ್ ಫ್ರಮ್ ನ್ಯಾಷನಲ್ ಲಾ ಸ್ಕೂಲ್ ಮಾಡ್ತೀರಾ? Correct. ರೈಟ್. ಸೊ ಏನಿದು ಕೋರ್ಸ್ ಏನಿದು? So Master of Public Policy basically teaches you the in and out of policy making. ಅಂದ್ರೆ ಇವಾಗ public policy is not limited to government. So public policy is everything that impacts policy at a public level. So there are Samaj Sarkar Bazaar ಅಂತ ನಾವು ಫೇಮಸ್ ಆಗಿ ಹೇಳ್ಕೊಂಡು ಬಂದಿದ್ದೇವೆ. So all three levels it impacts public policy. So the course teaches you that. ಅದರಲ್ಲಿ ಫಸ್ಟ್ ಪಿಲ್ಲರ್ ನಾವು ಹೇಳೋದಾದ್ರೆ ಲೀಗಲ್ ಎಜುಕೇಶನ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ದ ಲಾ ಆಫ್ ದ ಲ್ಯಾಂಡ್, ಬೇರೆ ಬೇರೆ ರೀತಿ ಲೀಗಾಲಿಟೀಸ್, ಕಾನ್ಸ್ಟಿಟ್ಯೂಷನ್ ಏನ್ ಹೇಳತ್ತೆ, ನಮ್ಮ ಸಂವಿಧಾನ, ಅದೆಲ್ಲ. ಅದಾದ್ಮೇಲೆ ಸೆಕೆಂಡ್ ಪಿಲ್ಲರ್ ಟಾಕ್ಸ್ ಅಬೌಟ್ ಇಕನಾಮಿಕ್ಸ್ ಅಂಡ್ ಸೋಷಿಯಲ್ ಸೈನ್ಸಸ್. ಸೊ ಅದ್ರ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥ್ ಕೂಡ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪಾಲಿಸಿ ಮೇಕಿಂಗ್. ಸೊ ಇದು ಬರುತ್ತೆ. ಅಂಡ್ ದ ಥರ್ಡ್ ಪಿಲ್ಲರ್ ಟೀಚಸ್ ಯು ಅಬೌಟ್ ರಿಸರ್ಚ್. ಸೊ ಏನೇ ಒಂದು ಪಾಲಿಸಿ ಆಗ್ಬೇಕಂದ್ರೆ ಹಿಂದೆ ತುಂಬಾ ರಿಸರ್ಚ್ ಆಗಿ ದೆನ್ ಬೇಸ್ಡ್ ಆನ್ ಎವಿಡೆನ್ಸ್ ಅಂಡ್ ಡೇಟಾ ಪಾಲಿಸಿ ಇಸ್ ಆಕ್ಚುಲಿ ಬಾಟ್ ಔಟ್. ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗಬೇಕು, ಮ್ಯಾಕ್ಸಿಮಮ್ ಜನಕ್ಕೆ ಒಳ್ಳೇದಾಗಬೇಕು ಅಂತಾನೆ ಇಂಟೆನ್ಷನ್ ಇರತ್ತೆ ಯಾವಾಗ್ಲೂ. ಬಟ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ದೇರ್ ಆರ್ ಫ್ಲಾಸ್. ಸೊ ಅಂಡರ್ಸ್ಟುಡ್. ನಿಮ್ಮ ಜರ್ನಿಯಲ್ಲಿ ಒನ್ ಆಫ್ ದ ಕೀ ಸ್ಟೋನ್ಸ್ ಇಸ್ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀರಾ, ಬಟ್ ಫಾರ್ ಅನಾಲಿಟಿಕ್ಸ್ ಇಸ್ ವೇರ್ ಯು ಡಿಸೈಡ್ ಟು ಸ್ಟಾರ್ಟ್. ನೀವು ನಿಮ್ಮದೇ ಅಂತ ಒಂದು ಫಾರ್ ಅನಾಲಿಟಿಕ್ಸ್ ಶುರು ಮಾಡಿ. ಇದ್ರದ್ದು ಒರಿಜಿನ್ಸ್ ಹೇಗಾಯಿತು? ಅಂದರೆ ಪ್ರಾಂಪ್ಟ್ ಹೆಂಗೆ ಬಂತು ನಿಮಗೆ ಈ ಕಂಪನಿ ಶುರು ಮಾಡಬೇಕು? ಬಿಕಾಸ್ ಇಟ್ಸ್ ಅ ವೆರಿ ನೀಶ್ ಸೆಕ್ಟರ್, ತುಂಬ ಅಪರೂಪವಾದಂಥ ಒಂದು ಸೆಕ್ಟರ್. ಅಂದರೆ ಫಾರ್ ಎಕ್ಸಾಂಪಲ್, ಬಿಕಾಸ್ ಯು ಆರ್ ಎ ಟೆಕಿ, because you're well connected, it would have been easy for you to start an IT company. Yeah. Right. For example, Yeah. impact assessment and data driven studies, idu heng shuru aitu? There are different reasons. Andre one of the reasons that this started, ಫೊರೈನ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಂದು ಆದಂಥ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾಗುತ್ತೆ. ಒಂದು ಬೇರೆ ಬೇರೆ ದೇಶದಲ್ಲಿ ಸುಮಾರು ಒಂದು 5 ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ವಿತ್ ದ ಗವರ್ಮೆಂಟ್. ಸೊ ಉತ್ತರ ಪ್ರದೇಶ್, ಡೆಲ್ಲಿ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್. ಸೊ ಲರ್ನಿಂಗ್ಸ್ ಏನ್ ಬಂತು, ಪ್ರತಿ ಒಂದು ಸ್ಟೇಟ್ ಅಲ್ಲಿ ಕೆಲಸ ಮಾಡಿದಾಗ ತುಂಬಾ ದೇರ್ ಆರ್ ಡಿಫ್ರೆಂಟ್ ಲರ್ನಿಂಗ್ಸ್ ದಟ್ ಕಮ್ ಔಟ್ ಆಫ್ ಇಟ್. ಅಂದ್ರೆ ನನ್ನ ಅನುಭವಗಳು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿತ್ತು. ಅದಾದ ನಂತರ ನಾನು 3 ಏರಿಯಾನಲ್ಲಿ ವರ್ಕ್ ಮಾಡಿದೆ. ಫಸ್ಟ್ ಐ ವರ್ಕ್ಡ್ ಇನ್ ಪಾಲಿಸಿ ಮೇಕಿಂಗ್, ಅದಾದ ನಂತರ ವರ್ಕ್ಡ್ ಇನ್ ಕನ್ಸಲ್ಟಿಂಗ್ ಆ್ಯಂಡ್ ದೆನ್ ವರ್ಕ್ಡ್ ಇನ್ ರಿಸರ್ಚ್. ಸೊ ಫೊರೈನ್ ಆಸ್ ಅ ಕಂಪನಿ ನಾನು ಶುರು ಮಾಡಬೇಕಾದ್ರೆ ಐ ವಾಂಟೆಡ್ ಟು ಫೋಕಸ್ ಆನ್ ದೀಸ್ 3 ಕೀ ಏರಿಯಾಸ್ ಆ್ಯಂಡ್ ವಾಂಟೆಡ್ ಟು apply the lens of India in whatever we did. So ಇವಾಗ there are big fours, ಬೇರೆ ದೊಡ್ಡ ದೊಡ್ಡ ಕನ್ಸಲ್ಟಿಂಗ್ ಕಂಪನಿಗಳಿದಾವೆ. ಫಾರ್ ಎಕ್ಸಾಂಪಲ್ EY, PwC ಇವರೆಲ್ಲ. ಸೊ ಅವರು ದೇ ಆರ್ ಬಾರ್ನ್ ಇನ್ ದ ವೆಸ್ಟ್ ಆ್ಯಂಡ್ ದೆನ್ ದೇ ಫಾಲೋ, ದೇ ಬ್ರಿಂಗ್ ದ ಲರ್ನಿಂಗ್ಸ್ ಆ್ಯಂಡ್ ದೇ ಅಪ್ಲೈ ದ ಪ್ರಿನ್ಸಿಪಲ್ಸ್ ಆಫ್ ಹೌ ಥಿಂಗ್ಸ್ ಆರ್ ಡನ್ ಇನ್ ದ ವೆಸ್ಟ್. ಇಲ್ಲಿ ಅಫ್ಕೋರ್ಸ್ ಇವಾಗ ದೇ ಸೇ we also apply the Indian lens, all of that. But of course, processes are set. So we wanted to change that, build something that was Indian. Andre ನಮ್ಮ ದೇಶದ್ದು, ನಮ್ಮ ಜನಕ್ಕೆ ಏನು ಕೊಡಬೇಕು ಆ ರೀತಿಯಲ್ಲಿ ಲರ್ನಿಂಗ್ಸ್ ಅನ್ನ ಸ್ವಲ್ಪ ಇಂಪಾರ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಈ ಕಂಪನಿ ಶುರು ಮಾಡಿದ್ವಿ. ಎರಡನೇ ರೀಸನ್, IT ಇಂಡಿಯಾನಲ್ಲಿ ತುಂಬಾ ಜನ ಮಾಡ್ತಿದ್ದಾರೆ. ಸೊ ಹೊಸದಾಗಿ ಏನಾದರೂ ಮಾಡಬೇಕು ಅಂದರೆ ದಿಸ್ ಇಸ್ ಅ ನೇಸೆಂಟ್ ಸ್ಪೇಸ್. ಅದಕ್ಕೇನೆ ಇದೊಂಥರ ನೀವೇ ಹೇಳ್ದಂಗೆ ಅಪರೂಪವಾದ ಸ್ಪೇಸ್. ಸೊ ಅದಕ್ಕೆ ಇಲ್ಲಿ ಶುರು ಮಾಡೋಣ ಅಂತ. ತುಂಬ NGOಗಳು
CSR ಫಂಡ್ ಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಹ್ಮ್. ಆ, ತುಂಬಾ ಜನ ಗೊತ್ತಿಲ್ಲದಿರೋ ಚಾನ್ಸಸ್ಸು ಇದೆ. ಹ್ಮ್. ಸೊ ಫಾರ್ ದ ಸೇಕ್ ಆಫ್ ದ ಸೊಸೈಟಿ, ಟೆಲ್ ಅಸ್ ವಾಟ್ ಇಸ್ CSR. CSR ಅಂದ್ರೆ ಏನು, ಇದು ಯಾರು ಕೊಡಬೇಕು, ಅವ್ರು ಹೇಗೆ ಕೊಡ್ತಾರೆ? ಸೊ CSR ಅಂದ್ರೆ ಅಬ್ರಿವೇಷನ್ ಇಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಈಗ ಕಂಪನಿಗಳು ಪ್ರಾಫಿಟ್ ಮಾಡ್ತಿರೋಂಥ ಕಂಪನಿಗಳು ದೇ ಆರ್ ಸಪೋಸ್ ಟು ಗಿವ್ CSR ಫಂಡ್ಸ್. ಹ್ಮ್. ಇದು ಭಾರತ ಸರ್ಕಾರದ್ದು ನಿಯಮಗಳ ಕೆಳಗಡೆ ಬರುತ್ತೆ. ಸೊ ಹ್ಮ್. ಎರಡು ಲೀಗಲ್ ಅಂದ್ರೆ ಲೀಗಲ್ ಆಕ್ಟ್ಸ್ ಕೆಳಗಡೆ ಇದು ಕಂಪ್ಲೈನ್ಸ್ ಬರುತ್ತೆ. ಸೊ ಫಸ್ಟ್ ಒನ್ ಇಸ್ ಕಂಪನೀಸ್ ಆಕ್ಟ್. ಅದ್ರ ಪ್ರಕಾರವಾಗಿ ಕಂಪನೀಸ್ ರೂಲ್ಸ್ ಅಂತ ಫಾರ್ಮುಲೇಟ್ ಮಾಡಿದ್ದಾರೆ. ಹ್ಮ್. ಸೊ ದೀಸ್ ಟು ಗವರ್ನ್ CSR ಕಂಪ್ಲೈನ್ಸ್ ಇನ್ ಇಂಡಿಯಾ. ಹ್ಮ್. ಇವಾಗ ಏನಕ್ಕೆ NGOಗಳು CSR ಫಂಡ್ ಅನ್ನ ಅಪೇಕ್ಷಿಸ್ತಾರೆ ಅಂದ್ರೆ, ಇದು ಇನ್ಸ್ಟಿಟ್ಯೂಷನಲ್ ಮೋಡ್ ಆಫ್ ಫಂಡಿಂಗ್ ಆಗುತ್ತೆ. ಓಕೆ. ಒಂದು ಸರ್ಕಾರದಿಂದ ಸಿಗ್ಬೇಕು ಗ್ರಾಂಟ್ ನಿಮ್ಗೆ ದೊಡ್ಡ ಅಮೌಂಟ್, ಇಲ್ಲ ಅಂದ್ರೆ CSR ಇಂದ ಸಿಗಬೇಕು, ಹ್ಮ್. ಇಲ್ಲ ಅಂದ್ರೆ ಇಂಡಿವಿಜುವಲ್ ಡೊನೇಷನ್ಸ್ ತಗೊಬೇಕು ನೀವು. ಸಿನ್ಸ್ ಇಟ್ ಇಸ್ ಅನ್ ಇನ್ಸ್ಟಿಟ್ಯೂಷನಲ್ ಮೋಡ್ ಆಫ್ ಫಂಡಿಂಗ್, ನಿಮ್ಗೆ ಕ್ವಾಂಟಮ್ ಜಾಸ್ತಿ ಸಿಗುತ್ತೆ. ಆಮೇಲಿಂದ ದ ಎಫರ್ಟ್ ದಟ್ ಯು ಹ್ಯಾವ್ ಟು ಪುಟ್ ಇನ್ ಫಾರ್ ಫಂಡ್ ರೇಸಿಂಗ್ ಕಮ್ಮಿ ಇರುತ್ತೆ. ಕಮ್ಮಿ ಆಗ್ಬಿಡುತ್ತೆ. ಸೊ ದಟ್ ಇಸ್ ವೈ CSR ಫಂಡ್ಸ್ ಅನ್ನ ಕೇಳ್ತಾರೆ. ಸೆಕೆಂಡ್ ಥಿಂಗ್ ಇಸ್ CSR ಅನ್ನ ಕೊಡಬೇಕಾಗುವಂತ ರೆಸ್ಪಾನ್ಸಿಬಿಲಿಟಿ, ಇಟ್ ಫಾಲ್ಸ್ ಆನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಪ್ರಾಫಿಟ್ ಮೇಕಿಂಗ್ ಕಂಪನಿ. ಹ್ಮ್. ಇವಾಗ ದೇರ್ ಆರ್ 3 ಬೇಸಿಕ್ ಕ್ರೈಟೀರಿಯಾ. ಇಫ್ ಅ ಕಂಪನಿ 5 ಕೋಟಿಗಿಂತ ಜಾಸ್ತಿ ಆನ್ಯುವಲ್ ಪ್ರಾಫಿಟ್ ಮಾಡಿದ್ರೆ, ದೆನ್ ದೇ ಫಾಲ್ ಅಂಡರ್ ದ ಆಂಬಿಟ್ ಆಫ್ CSR ಕಂಪ್ಲೈನ್ಸ್. ಹ್ಮ್. Second thing is, if a company is worth more than 500 crores, ಹ್ಮ್. then they fall under the ambit of CSR compliance. ಮೂರನೇದು, if a company does more than 1,000 crores of annual turnover, then they fall under the ambit of CSR compliance. So ಈ 3 criteria ಬರುತ್ತೆ. Now it is compulsory for them to spend 2% of their profit. ಮಾಡಲೇಬೇಕು. ಹ್ಮ್. ಮಾಡಲಿಲ್ಲ ಅಂದ್ರೆ ಪೆನಾಲ್ಟಿಗಳಿದಾವೆ. ಹ್ಮ್. ಸೊ ಎಲ್ಲೋ ಒಂದ್ ಕಡೆ ಕೊಡ್ಲೇಬೇಕು ಅವರು. ಇವಾಗ ಕೊಡೋ ರೀತಿಯಲ್ಲೂ ಕೂಡ ಅವರು ದೇರ್ ಆರ್ ಪ್ರಾವಿಷನ್ಸ್. ಒಂದು, ಅವರೇ ಕೆಲಸಗಳನ್ನ ಮಾಡ್ಬೋದು. ಸೊ ಶೆಡ್ಯೂಲ್ 7 ಇದೆ ಕಂಪ್ನೀಸ್ ಆಕ್ಟ್ ನಲ್ಲಿ. ಅದ್ರ ಪ್ರಕಾರ ಸರ್ಟನ್ ಆಕ್ಟಿವಿಟೀಸ್ ಕ್ವಾಲಿಫೈ ಫಾರ್ CSR ಕಂಪ್ಲೈಂಟ್ ಆಕ್ಟಿವಿಟೀಸ್. ಓಕೆ. ಸೊ ಇದು ಇಟ್ ಕ್ಯಾನ್ ಬಿ ಎಜುಕೇಶನ್ ರಿಲೇಟೆಡ್ ಆಕ್ಟಿವಿಟೀಸ್, ಇಲ್ಲ ಹಂಗರ್ ಮತ್ತೆ ಪಾವರ್ಟಿನ ಇರಾಡಿಕೇಟ್ ಮಾಡೋ ಆ ರೀತಿ ಆಕ್ಟಿವಿಟಿಗಳಿರ್ಬೋದು, ಇಲ್ಲ ಎನ್ವೈರನ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಇರ್ಬೋದು. ಹ್ಮ್. ಸೊ ಈ ರೀತಿ ಮಲ್ಟಿಪಲ್ ಆಕ್ಟಿವಿಟೀಸ್ ಫಾಲ್ ಅಂಡರ್ ದಿ ಆಂಬಿಟ್. ಇವಾಗ ಅವರೇ ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ರಿಜಿಸ್ಟರ್ಡ್ NGO ಅಥವಾ ಟ್ರಸ್ಟ್ ಆಗ್ಬೋದು, ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಈ ಕಂಪನಿಗಳಿಗೆ ದೇ ಕ್ಯಾನ್ ಗಿವ್ ದಟ್ ಫಂಡ್ ಆಸ್ ಅ CSR ಗ್ರಾಂಟ್. ಸೊ ಈ ಕಂಪನಿಗಳಿಗೆ ಅಗೇನ್ ದೇ ಶುಡ್ ಹ್ಯಾವ್ ಅ ಲಿಸ್ಟ್ ಆಫ್ ಕಂಪ್ಲೈನ್ಸಸ್ ಫಾರ್ ದೆಮ್ ಟು ಕ್ವಾಲಿಫೈ ಟು ರಿಸೀವ್ ದೀಸ್ ಗ್ರಾಂಟ್ಸ್. ಈ ಎರಡೂ ಆಗಲಿಲ್ಲ ಅಂದರೆ ದೆನ್ ದೇ ಕ್ಯಾನ್ ಅಗೇನ್ ಡೊನೇಟೆಡ್ ಟು ದ ಗವರ್ಮೆಂಟ್, PM ಕೇರ್ಸ್ ಫಂಡಿಗೆ ಡೊನೇಟ್ ಮಾಡ್ಬೋದು, ಆಲ್ ಆಫ್ ದಟ್. ಬಟ್ ದೇ ಹ್ಯಾವ್ ಟು ಡೂ ಇಟ್. ಮಾಡಲಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಓಕೆ. ಈಗ ಲೆಟ್ ಅಸ್ ಸೇ ನಾನೊಂದು NGO, ನನಗೆ CSR ಫಂಡ್ಸ್ ಬೇಕು. ನಾನು ಈ CSR ಫಂಡ್ ಕ್ವಾಲಿಫೈ ಆಗ್ತೀನಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪಟ್ಟಿ ಮಾಡ್ತೀನಿ ಅಂತಂದ್ರೆ, ಆ ಪಟ್ಟಿಲಿ ಇರಬೇಕಾದಂಥ ಐಟಮ್ಸ್ ಏನೇನು? ಸೊ ಫಸ್ಟ್ಲಿ ಅಂದರೆ ಮೊದಲನೇದಾಗಿ ಅದು ಒಂದು ನಾನ್ ಪ್ರಾಫಿಟ್ ಎಂಟಿಟಿ ಆಗಿರಬೇಕು. ಅಂದರೆ ಇದರ NGO ಆಗಿರಬೇಕು, ಇಲ್ಲ ಟ್ರಸ್ಟ್ ಆಗಿರಬೇಕು, ಇಲ್ಲ ಯಾವುದಾದ್ರೂ ಒಂದು Section 8 ಕಂಪನಿ ಆಗಿರಬೇಕು, ಅಂದರೆ ಸೊಸೈಟಿ, ಆ ರೀತಿಯಲ್ಲಿ. ಆಮೇಲಿಂದ ಅವರು ಯಾವ ಏರಿಯಾಗೆ CSR ಫಂಡ್ ಕೇಳ್ತಿದ್ದಾರೆ ಆ ಏರಿಯಾನಲ್ಲಿ ಅವ್ರು ಅಟ್ಲೀಸ್ಟ್ 3 ವರ್ಷ ಕೆಲಸ ಮಾಡಿರಬೇಕು, ರಿಟರ್ನ್ಸ್ ಫೈಲ್ ಮಾಡಿರಬೇಕು ಸರ್ಕಾರದ ಜೊತೆಗೆ. ಮೂರನೇದಾಗಿ CSR 1 ಫಾರ್ಮ್ MCA ಜೊತೆಗೆ ಫೈಲ್ ಮಾಡ್ತಿರ್ಬೇಕು. ಆಮೇಲಿಂದ ಫೋರ್ತ್ ಥಿಂಗ್ ಇಸ್ ಅವ್ರ ಹತ್ರ ATG ಸರ್ಟಿಫಿಕೇಟ್ ಇರಬೇಕು. ಇದಿಷ್ಟು ಇದ್ರೆ ದೇ ಶುಡ್ ಬಿ ಎಲಿಜಿಬಲ್. ಸೊ ಈ ಇಂಟರ್ನ್ಯಾಷನಲ್ ಫಂಡಿಂಗ್ NGOಗಳಿಗೆ ಬರಬೇಕು ಅಂತಂದ್ರೆ NGOಗಳು ಏನ್ ಮಾಡಬೇಕು? ಈಗ ಇಂಟರ್ನ್ಯಾಷನಲ್ ಫಂಡಿಂಗ್ ಬರಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ NGO FCRA ಲೈಸೆನ್ಸ್ ಇರಬೇಕು. ಸೊ FCRA ಲೈಸೆನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಹೋಮ್ ಮಿನಿಸ್ಟ್ರಿ ಇಶ್ಯೂ ಮಾಡುತ್ತೆ.
ಸೊ FCRA ಲೈಸೆನ್ಸ್ ಇದ್ರೆ ದೇರ್ ಆರ್ ಡಿಫ್ರೆಂಟ್ ಡೋನರ್ಸ್. ಇವಾಗ ಮಲ್ಟಿಲ್ಯಾಟ್ರಲ್ ಏಜೆನ್ಸಿಗಳಿದಾವೆ, UN ಆ ಥರ. ದೇ ಹ್ಯಾವ್ ದರ್ ಇಂಡಿಯಾ ಆರ್ಮ್ಸ್ ಅಂಡ್ ದೆನ್ ದೇ ಹ್ಯಾವ್ ದರ್ ಗ್ಲೋಬಲ್ ಆರ್ಮ್ಸ್. ಸೊ ಅವರು ಯು ಕ್ಯಾನ್ ಗೆಟ್ ಫಂಡ್ಸ್ ಥ್ರೂ ದೆಮ್. ಅದಲ್ಲದೆ ದೇರ್ ಆರ್ ಫಿಲಾಂಥ್ರಪೀಸ್, ಇಂಟರ್ನ್ಯಾಷನಲ್ ಫಿಲಾಂಥ್ರಪೀಸ್ ಹೂ ಫಂಡ್ ಸರ್ಟನ್ ಏರಿಯಾಸ್ ಆಫ್ ವರ್ಕ್. ಇವಾಗ ಫಾರ್ ಎಕ್ಸಾಂಪಲ್ ನೆದರ್ಲ್ಯಾಂಡ್ಸ್ನಲ್ಲಿ there's an agency that funds research studies related to early childhood care development ಆ ಥರದಲ್ಲಿ. ಸೊ ಅದಲ್ಲದೆ ದೇರ್ ಆರ್ ಫ್ಯಾಮಿಲಿ ಆಫೀಸಸ್. ಅದಲ್ಲದೆ ಇಂಡಿವಿಜುವಲ್ ಡೋನರ್ಸ್ ಆಲ್ಸೋ, ಅವರು ದೇ ಕ್ಯಾನ್ ಗಿವ್ ಮೋರ್ ಫಂಡ್. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಚಾನೆಲ್ಗಳಿದಾವೆ ಇಂಟರ್ನ್ಯಾಷನಲ್ ಫಂಡ್ಸ್ ತಗೊಂಡು ಬರೋದಕ್ಕೆ. ಕ್ವಾಂಟಮ್ ಅಗೇನ್ ಜಾಸ್ತಿ ಇಂಟರ್ನ್ಯಾಷನಲ್ ಇಂದ ಬಂದ್ರೆ ದ ಡಾಲರ್ ಟು ರುಪಿ ಕನ್ವರ್ಷನ್ ಆಲ್ಸೋ ವರ್ಕ್ಸ್ ಬರುತ್ತೆ. ಬಟ್ ಈ FCRA ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ವಾ? ಅಂದ್ರೆ ಈಸಿ ಅಲ್ಲ ತಗೊಳ್ಳೋದು. ತುಂಬಾ ಕಾಂಪ್ಲಿಕೇಟೆಡ್ ಲೈಸೆನ್ಸಿಂಗ್ ಪ್ರಾಸೆಸ್ ಇದೆ ಅದಕ್ಕೆ. ಅಂದ್ರೆ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಯಾಕೆ ಈ FCRA ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್? ಮುಂಚೆ ಇಷ್ಟು ಕಷ್ಟ ಇರಲಿಲ್ಲ. 2010 ಅಂದ್ರೆ UPA ಗವರ್ಮೆಂಟ್ ಇದ್ದಾಗ ಈ FCRA ಆಕ್ಟ್ ಅನ್ನ ಫಸ್ಟ್ ಟೈಮ್ ಅವರು ಇದು ಅಂದ್ರೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಅಕ್ರಾಸ್ ಡಿಫ್ರೆಂಟ್ ಗವರ್ಮೆಂಟ್ ಸ್ಟ್ರೆಂಥನ್ ಆಗ್ತಾ ಬರ್ತಿದೆ. ಅಫ್ಕೋರ್ಸ್ ದೇರ್ ಆರ್ ಪೊಲಿಟಿಕಲ್ ಆಂಗಲ್ಸ್ ಟು ದ ನರೇಟಿವ್, ವಿಚ್ ಅಂದ್ರೆ ಇವಾಗ ಒನ್ ಥಿಂಗ್ ಇಸ್ FCRA ಲೈಸೆನ್ಸ್ ಬಂದ್ರೆ, ಫಂಡ್ಸ್ ಬಂದ್ರೆ, ಯಾವ NGOs ಗವರ್ಮೆಂಟ್ ವಿರುದ್ಧ ಮಾತಾಡ್ತಿದೆ ಅವರನ್ನ ದೇ ಟ್ರೈ ಟು ಕರ್ಟೇಲ್ ಅಂತ. ದಟ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ದ ನರೇಟಿವ್. ಬಟ್ ಆಕ್ಚುಲಿ FCRA ಏನಕ್ಕೆ ಇದು ಮಾಡಿದ್ದು ಅಂದ್ರೆ, ನಮ್ಮ ದೇಶದ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತೆ ನಮ್ಮ ದೇಶದ ಸ್ಟೆಬಿಲಿಟಿನ ಡಿಸ್ಟೆಬಿಲೈಸ್ ಮಾಡಬಾರ್ದು. ನಾನ್ ಪ್ರಾಫಿಟ್ಸ್ ಬೇರೆ ಯಾವುದೋ ಫಾರಿನ್ ಫಂಡ್ ತಗೊಂಡ್ ಬಂದು ಅವ್ರ ಅಜೆಂಡಾನ ಎಕ್ಸಾಕ್ಟ್ಲಿ ಅವ್ರ ಅಜೆಂಡಾನ ಇಲ್ಲಿ ಪುಷ್ ಮಾಡಬಾರ್ದು ಅನ್ನೋ ರೀಸನ್ಗೆ FCRA ವಾಸ್ ಕಾನ್ಸ್ಟಿಟ್ಯೂಟೆಡ್. ಮೇನ್ ರೀಸನ್ ವಾಸ್ ಟೆರರ್ ಫಂಡಿಂಗ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ. ಸೆಕೆಂಡ್ ಥಿಂಗ್ ಇಸ್, ಇವಾಗ ದೇರ್ ಆರ್ ಸರ್ಟನ್ ಪೀಪಲ್ ಅಂಡ್ ಸರ್ಟನ್ ಆರ್ಗನೈಸೇಷನ್ಸ್ ದಟ್ ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ಫಾರಿನ್ ಫಂಡ್ಸ್. ಈಗ ಗವರ್ಮೆಂಟ್ ಸರ್ವೆಂಟ್ಸ್ ಇರ್ಬೋದು, ಅಥವಾ ಜಡ್ಜಸ್, ರಿಟೈರ್ಡ್ ಗವರ್ಮೆಂಟ್ ಸರ್ವೆಂಟ್ಸ್, ರಿಟೈರ್ಡ್ ಜಡ್ಜಸ್, ಪೊಲಿಟಿಕಲ್ ಪಾರ್ಟೀಸ್, ಇವರೆಲ್ಲ ಫಾರಿನ್ ಫಂಡ್ಸ್ ಅನ್ನ ತಗೊಳ್ಬಾರ್ದು. ಬಿಕಾಸ್ ಅಲ್ಲಿಂದ ಫಂಡ್ ಬಂದ್ರೆ ದೆನ್ ಫಾರಿನ್ ಅಜೆಂಡಾ ನಮ್ಮ ಇಂಡಿಯನ್ ಇಂಟ್ರೆಸ್ಟ್ಸ್ಗೆ ಏಟ್ ಆಗಬಾರ್ದು, ನ್ಯಾಷನಲ್ ಇಂಟ್ರೆಸ್ಟ್. ಸೊ ದಟ್ ವಾಸ್ ದ ಮೇನ್ ರೀಸನ್. ಅದಲ್ಲದೆ ದೇರ್ ಆರ್ ಸರ್ಟನ್ ಅಕೌಂಟಿಂಗ್ ನಾರ್ಮ್ಸ್, accounting protocols, procedures that need to be followed. But yeah, it is a little complicated. Foreign analytics basically specializes in impact study ಮತ್ತೆ assessment. Impact study ಅಂದ್ರೆ ಏನು? ಇದು ಒಂದು NGOಗಾಗಿರ್ಬೋದು ಅಥವಾ ಒಂದು ಕಾರ್ಪೊರೇಟರ್ಗಾಗಿರ್ಬೋದು, ಈವನ್ ಎ ಸ್ಟಾರ್ಟ್ಅಪ್ಗಾಗಿರ್ಬೋದು. ವೈ ಇಸ್ ಇಟ್ ಇಂಪಾರ್ಟೆಂಟ್? ಇವಾಗ ಕೆಲವೊಂದು ಆಬ್ಜೆಕ್ಟಿವ್ಸ್ ಇರುತ್ತೆ ಪ್ರತಿ ಒಂದು ಆರ್ಗನೈಸೇಷನ್ಗೆ, NGOಗಾಗಿರ್ಬೋದು, ಕಾರ್ಪೊರೇಟ್ ಎಂಟಿಟಿಗಾಗಿರ್ಬೋದು, ವಾಟ್ ಎವರ್. ಇವಾಗ ಹೊಸ ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ ದೇರ್ ಆರ್ ಸರ್ಟನ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ವೆರಿ ಸಿಂಪಲ್ ಅಂಡ್ ಕ್ವಾಂಟಿಟೇಟಿವ್ ಆಬ್ಜೆಕ್ಟಿವ್ಸ್. ಸೊ ಅದು ಮೀಟ್ ಆಗಿದೆಯಾ ಇಲ್ವಾ ಯು ಕ್ಯಾನ್ ಮೆಷರ್. ಕ್ವಾಲಿಟೇಟಿವ್ ಆಬ್ಜೆಕ್ಟಿವ್ಸ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್, ಅಂಡ್ ದೇ ಕ್ಯಾನ್ ಬಿ ಓಪನ್ ಎಂಡೆಡ್ ಆಬ್ಜೆಕ್ಟಿವ್ಸ್. ಈ ಆಬ್ಜೆಕ್ಟಿವ್ಸ್ ಮೀಟ್ ಆಗಿದೆಯಾ ಅಂತ ಔಟ್ಕಮ್ಸ್ ಅನ್ನ ಮೆಷರ್ ಮಾಡೋದಕ್ಕೆ ಯು ಕೈಂಡ್ ಆಫ್ ಡೂ ಅನ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಈ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಲ್ಲಿ ದೇರ್ ಆರ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ದೇರ್ ಆರ್ ಕ್ವಾಂಟಿಟೇಟಿವ್ ಎಲಿಮೆಂಟ್ಸ್, ಕ್ವಾಲಿಟೇಟಿವ್ ಎಲಿಮೆಂಟ್ಸ್. ಸೊ ಕ್ವಾಂಟಿಟೇಟಿವ್ ಎಲಿಮೆಂಟ್ಸ್ ಅನ್ನ ನಾವು ನೋಡಿದಾಗ ಇಟ್ ಗಿವ್ಸ್ ಯು an estimate of the trend or the projection ಹೇಗಾಗ್ತಿದೆ ಅಂತ. ಬಟ್ ವಾಟ್ ದ ಟ್ರೆಂಡ್ ಮೀನ್ಸ್ ಅನ್ನೋದಕ್ಕೂ ನಿಮ್ಗೆ ಒಂದು ಕಾಂಟೆಕ್ಸ್ಟ್ ಬೇಕು. ಆ ಕಾಂಟೆಕ್ಸ್ಟ್ ಬರೋದಕ್ಕೆ ನೀವು ಕ್ವಾಲಿಟೇಟಿವ್ ಎಲಿಮೆಂಟ್ಸ್ ಅನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಅಂಡ್ ದೆನ್ ಯು ಕೈಂಡ್ ಆಫ್ ಮರ್ಜ್ ಬೋತ್ ಆಫ್ ದೀಸ್, ಅಮಾಲ್ಗಮೇಟ್ ದ ರಿಸಲ್ಟ್ಸ್ ಅಂಡ್ ಮೇಕ್ ಸೆನ್ಸ್ ಆಫ್ ವಾಟ್ ಯೋರ್ ಆಕ್ಚುಯಲ್ ಇಂಪ್ಯಾಕ್ಟ್ ಇಸ್. ಸೊ ದಿಸ್ ಇಸ್ ವಾಟ್ ಅನ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಸ್. ಇದಕ್ಕೆ ನಾವು ಬೇರೆ ಬೇರೆ ಟೂಲ್ಸು, ಮೆಥಡ್ಸು, ಮೆಥಡಾಲಜೀಸ್, ಅಪ್ರೋಚಸ್ ಎಲ್ಲ ಉಪಯೋಗಿಸ್ತೀವಿ. ಸೊ ಬ್ರಾಡ್ಲಿ ದಿಸ್ ಇಸ್ ಅನ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಆಲ್ಸೋ ಫಾರಿನಲ್ಲಿ ಇಂಪ್ಯಾಕ್ಟ್ ಸ್ಟಡೀಸ್ ಜೊತೆಗೆ ಯು ಸ್ಪೆಷಲೈಸ್ ಇನ್ ಮಾರ್ಕೆಟ್ ರಿಸರ್ಚ್. ಏನಿದು ಮಾರ್ಕೆಟ್ ರಿಸರ್ಚ್?
ಅಂಡ್ ತುಂಬಾ ಜನ ಮಾಡ್ತಾರೆ ಮಾರ್ಕೆಟ್ ರಿಸರ್ಚ್. ಬಟ್ ಫೊರೈನ್ ಅಲ್ಲಿ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ನೀವು ಸ್ವಲ್ಪ ಬೇರೆ ತರ ಮಾಡ್ತೀರಾ ಮಾರ್ಕೆಟ್ ರಿಸರ್ಚ್. ಯು ಡೋಂಟ್ ಡೂ ದ ಟ್ರೆಡಿಷನಲ್ ಪ್ಯಾಟರ್ನಿಂಗ್. ಸರಿ. ನಿಮ್ದು ಪ್ಯಾಟರ್ನ್ಸ್ ಆರ್ ಡಿಫ್ರೆಂಟ್, ಯುವರ್ ಮೆಟ್ರಿಕ್ಸ್ ಆರ್ ಡಿಫ್ರೆಂಟ್. ಹೇಳಿ ಸ್ವಲ್ಪ ಅದ್ರ ಬಗ್ಗೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾರ್ಕೆಟ್ ರಿಸರ್ಚ್ ಇಸ್ ಇಂಪಾರ್ಟೆಂಟ್. ಇವತ್ತು ಇನ್ ಅ ಬಿಸ್ನೆಸ್ ಇಕೋಸಿಸ್ಟಮ್ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿದೆ. ಸೊ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾನು ಮೊನ್ನೆ ಒಬ್ರು ರೆಸ್ಟೋರೆಂಟ್ ಓನರ್ ಜೊತೆ ಮಾತಾಡ್ತಿದ್ದೆ. ಸೊ ಅವರಿಗೆ ಅವ್ರ ಮೆನುನಲ್ಲಿ ಯಾವ ಪ್ರೈಸ್ ಇಡಬೇಕು ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಯಾವ ಮಾರ್ಕೆಟ್ ಸೆಗ್ಮೆಂಟ್ ಅನ್ನ ನಾನು ಟಾರ್ಗೆಟ್ ಮಾಡಬೇಕು, ನಾನು ಇದು ಇಷ್ಟು ಪ್ರೈಸ್ ಇಟ್ರೆ ನನ್ನ ರೆಸ್ಟೋರೆಂಟ್ಗೆ ಆಕ್ಚುಲಿ ಬರ್ತಾರ, ಬಂದು ಅವರು ಇಷ್ಟಪಟ್ಟು ತಿಂತಾರ, ವ್ಯಾಲ್ಯೂ ಫಾರ್ ಮನಿ ಇದೆ ಅನ್ಸತ್ತ ಅವ್ರಿಗೆ, ಇಲ್ಲ ಶುಡ್ ಐ ಟಾರ್ಗೆಟ್ ಓನ್ಲಿ ದ ಪ್ರೀಮಿಯಂ ಸೆಗ್ಮೆಂಟ್, ಬರೀ ಇದು ತುಂಬಾ ಹೈ ಎಂಡ್ ರೆಸ್ಟೋರೆಂಟ್ ನಾವು ಮಾತ್ರ ಹೋಗ್ತೀವಿ ಅಂತ. ಸೊ ಇದಕ್ಕೆ ಡೇಟಾ ಬೇಕು. ಯಾರು ಬರ್ತಾರೆ ಅಲ್ಲಿ, ಆ ಜಾಗ್ರಫಿಲಿ ಮಾರ್ಕೆಟ್ ಯಾವ ತರ ಇದೆ. ಸೊ ಆಲ್ ಆಫ್ ದಿಸ್ ಮಾರ್ಕೆಟ್ ರಿಸರ್ಚ್ ಇಸ್ ನಾಟ್ ಅ ನ್ಯೂ ಥಿಂಗ್, ಇಟ್ ಇಸ್ ಅನ್ ಏಜ್ ಓಲ್ಡ್ ಪ್ರಾಕ್ಟಿಸ್. ಇವಾಗ ಈ FMCG ಕಂಪನಿಗಳಿದಾವಲ್ಲ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಕ್ಯಾಡ್ಬರೀಸ್, ಫೇಮಸ್ ಎಕ್ಸಾಂಪಲ್. 10 ರೂಪಾಯಿ ಚಾಕ್ಲೇಟ್ ಇವತ್ತೂ 10 ರೂಪಾಯಿ ಇದೆ ಎಷ್ಟು ವರ್ಷಗಳಿಂದ. ಏನಕ್ಕೆ ಅಂದ್ರೆ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಪ್ರೈಸ್ ಇಲಾಸ್ಟಿಸಿಟಿ. 1 ರೂಪಾಯಿ ಫ್ಲಕ್ಚುಯೇಷನ್ ಕೂಡ ಡಿಮಾಂಡ್ ಅನ್ನ ಸಿಕ್ಕಾಬಟ್ಟೆ ಚೇಂಜ್ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಇಲಾಸ್ಟಿಕ್ ಗುಡ್ ಇನ್ ದಟ್ ಸೆನ್ಸ್. ಸೊ ಈ ರೀತಿ ಇದ್ದಾಗ ನೀವು ಏನೇ ಡಿಸಿಷನ್ ಮಾಡ್ಬೇಕಂದ್ರೆ ನಿಮ್ಗೆ ಮುಂಚೆ ಡೇಟಾ ಇರಬೇಕು, ಟು ಆಕ್ಚುಲಿ ಎವಿಡೆನ್ಸ್ ಇರಬೇಕು ಸೇಯಿಂಗ್ ದಟ್ ಇಟ್ಸ್ ವಿಲ್ ಹ್ಯಾಪನ್. ನಾವು ಫೊರೈನ್ ಹೇಗೆ ಡಿಫರೆಂಟ್ ಅಂದ್ರೆ, ಅಫ್ಕೋರ್ಸ್ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದೆಲ್ಲ ಇದೆ. ಬಟ್ ದೆನ್ if we have to kind of just touch at a superficial level, we apply the same concept that we use for impact studies. So now data collection ಮಾಡ್ತೀವಿ, quantitative analysis ಮಾಡ್ತೀವಿ, so we get to know the trends. ಈ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ we apply the qualitative lens to this, understand the context. ಅದಾದ ನಂತರ we tie this to the strategy. So we mostly do ಮಾರ್ಕೆಟ್ ರಿಸರ್ಚ್ ಫಾರ್ MSME ಕಂಪನೀಸ್. ಅವರಿಗೆ ತುಂಬಾ ಸ್ಟ್ರಾಂಗ್ ಕಾರ್ಪೊರೇಟ್ ಸ್ಟ್ರಾಟಜಿ ಟೀಮ್ ಇರೋದಿಲ್ಲ ಟು ಆಕ್ಚುಲಿ ಮೇಕ್ ಸೆನ್ಸ್ ಆಫ್ ದೀಸ್ ಅನಾಲಿಸಿಸ್ ಅಂಡ್ ಇನ್ಸೈಟ್. ಸೊ ವಿ ಟೈ ದ ಇನ್ಸೈಟ್ಸ್ ಟು ಆಕ್ಚುಲಿ ಸ್ಟ್ರಾಟಜಿ ಆಸ್ ವೆಲ್. ಆ ರೀತಿಯಲ್ಲಿ ನಾವು ವೇರ್ ಆಡಿಂಗ್. ಫೊರೈನ್ ಗೌರ್ಮೆಂಟ್ಸ್ ಜೊತೆಗೆ, ಕಾರ್ಪೊರೇಟ್ಸ್ ಜೊತೆಗೆ, ನಾನ್ ಪ್ರಾಫಿಟ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ದ ಎಂಟೈರ್ ಲ್ಯಾಂಡ್ಸ್ಕೇಪ್ ಜೊತೆ ಕೆಲಸ ಮಾಡ್ತೀರಾ ನೀವು. ಅದೇ ಕಂಪ್ಲೀಟ್ಲಿ ಡೈವರ್ಸ್, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ದೇ ಮೈಟ್ ವರ್ಕ್ ಟುಗೆದರ್, ಬಟ್ ತುಂಬಾ ಡೈವರ್ಸ್ ಆಗಿರೋಂಥ ಎಕ್ಸ್ಪೆಕ್ಟೇಷನ್ಸ್. ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ತಿರ್ಬೇಕಾರೆ ಹೌ ಡಿಫಿಕಲ್ಟ್ ಇಸ್ ಇಟ್ ಫಾರ್ ಯು ಟು ಅಡಾಪ್ಟ್? ಅಂದ್ರೆ ಇಟ್ ಇಸ್ ಅಂದ್ರೆ ಒಬ್ರಿಗೆ ನೀವು ಗೌರ್ಮೆಂಟ್ಗೆ ಒಬ್ರಿಗೆ ಒಂದು ಕೊಡ್ತಾ ಇದ್ರೆ ಅದನ್ನೇ ನೀವು NGOಗಳಿಗೆ ಕೊಡೋದಕ್ಕಾಗೋದಿಲ್ಲ, ಅಥವಾ ಕಾರ್ಪೊರೇಟ್ಸ್ ಕೊಡೋದಕ್ಕಾಗಲ್ಲ ಸೇಮ್ ಸೊಲ್ಯೂಷನ್. ಬಟ್ you do the same, like you do impact studies for government, you do impact studies for NGO. ಹೇಳಿಪ್ಪ ಅದ್ರ ಬಗ್ಗೆ. ಸೊ ಕಪಲ್ ಆಫ್ ಥಿಂಗ್ಸ್ ಇದರಲ್ಲಿ. ಒಂದು, ಇಂಟರ್ನಲಿ ನಮ್ದು ಪ್ರಾಸೆಸ್ಗಳಿದಾವೆ. ಸೊ ವಿ ಕೈಂಡ್ ಆಫ್ ಹ್ಯಾವ್ ಡಿಫ್ರೆಂಟ್ ಟೀಮ್ಸ್ ದಟ್ ಲುಕ್ ಅಟ್ ಡಿಫ್ರೆಂಟ್ ಥಿಂಗ್ಸ್. ಬಟ್ ನೀವು ಕೇಳಿದ ಕ್ವಶನ್ ಕರೆಕ್ಟ್. ಸೊ ಲೆಟ್ ಅಸ್ ಸೇ ಒಂದು ಫಾರ್ ಪ್ರಾಫಿಟ್ ಕಂಪನಿ ಇದೆ, ಅವ್ರ ಪ್ರೈಮರಿ ಏಮ್ ಆರ್ ವ್ಯಾಲ್ಯೂ ಇಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ for their investors. That is their fiduciary responsibility also. It's not wrong. When we're working with them, we kind of try to take this into consideration and then stitch impact into their whole kind of ambit of values. But when it comes to working with non-profit, our value set ಬೇರೆ ಇರುತ್ತೆ. So our value set is to maximize impact. ಸೊ ಆವಾಗ ನಾವು ಅದೇ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಆಲ್ ಆಫ್ ದೆಮ್ ಕೈಂಡ್ ಆಫ್ ಕಮ್ ಟುಗೆದರ್ ಆ್ಯಂಡ್ ದೇ ವಾಂಟ್ ಟು ಲುಕ್ ಎಟ್ ಇಂಪ್ಯಾಕ್ಟ್. ಯಾರೂ ಆ ರೀತಿಯಲ್ಲಿ ಯೋಚನೆ ಮಾಡಲ್ಲ ಕಿ ಇಲ್ಲ ನನಗೆ ಇಂಪ್ಯಾಕ್ಟ್ ಬೇಡವೇ ಬೇಡ, ಬರೀ ದುಡ್ಡು ಮಾಡಬೇಕು. ಅನ್ಲೆಸ್ ಅಫ್ಕೋರ್ಸ್ ದೇರ್ ಆರ್ ದೋಸ್ ಪೀಪಲ್ ಆಲ್ಸೋ, ಬಟ್ ದೆನ್ ಅಟ್ ಲೀಸ್ಟ್ ವಿವ್ ನಾಟ್ ರಿಯಲಿ ವರ್ಕ್ಡ್ ವಿತ್ ಪೀಪಲ್ ಲೈಕ್ ದಟ್. ಆಸಮ್. ಸೊ ನೀವೇನು ಹೇಳ್ತಾ ಇದ್ದೀರಾ ಅಂತಂದ್ರೆ ಎಂಡ್ ರಿಸಲ್ಟ್ ಚೇಂಜ್ ಆಗುತ್ತೆ,
ಬಟ್ ನಿಮ್ಮ ಪ್ರಾಸೆಸ್ ವಿಲ್ ಸ್ಟಿಲ್ ರಿಮೈನ್ ದ ಸೇಮ್. ಅಂದ್ರೆ ದ ವೇ ಯು ಅಪ್ರೋಚ್ ಇಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಎಸ್ ಬೇಸ್ಡ್ ಆನ್ ದ ಎಂಡ್ ರಿಸಲ್ಟ್ ಮೇ ಬಿ, ಬಟ್ ಅದರ್ವೈಸ್ ಅದೇ ಅದೇ ಪ್ರಾಸೆಸ್ನ ನೀವು ಫಾಲೋ ಮಾಡ್ತೀರಾ. ಅಂಡ್ ಸೊ ಫೊರಾಯನ್ ಬೇರೆ ಬೇರೆ ಗೌರ್ಮೆಂಟ್ಸ್ ಜೊತೆ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ಲಿ ಪೋಲರ್ಲಿ ಡಿಫ್ರೆಂಟ್ ಐಡಿಯಾಲಜಿ ಬೇಸ್ಡ್. ಈ ಬ್ಯಾಲೆನ್ಸ್ ಹೆಂಗೆ? ಹೌ ಡು ಯು ಬ್ಯಾಲೆನ್ಸ್ ದಿಸ್? ಅಂದರೆ ದೆರ್ ಇಸ್ ಆಲ್ಸೋ ದಿ ಪೊಲಿಟಿಕಲ್ ಆ್ಯಂಗಲ್ ಟು ಇಟ್. ಅಂದರೆ ಅವ್ರು ಏನೇ ಕೆಲಸ ಮಾಡೋಕೆ ಹೋದಾಗ್ಲೂ ಅದರ್ ಇಸ್ ಅ ಪೊಲಿಟಿಕಲ್ ಆ್ಯಂಗಲ್ ಟು ಇಟ್. ಆ್ಯಂಡ್ ಈ ಬ್ಯಾಲೆನ್ಸ್ ಹೆಂಗೆ? ಸೊ ಎರಡು ವಿಚಾರಗಳು. ಒಂದು ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಇಂಪ್ಯಾಕ್ಟ್ ಸ್ಟಡೀಸ್. ಎರಡನೇದು ವೆನ್ ಇಟ್ ಕಮ್ಸ್ ಟು ಸ್ಟ್ರಾಟಜಿ, ಅಂದರೆ ಗವರ್ಮೆಂಟ್ಗೆ ಇದು ಮಾಡಬೇಕಾದ್ರೆ. ಸೊ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮತ್ತೆ ಇಂಪ್ಯಾಕ್ಟ್ ಸ್ಟಡೀಸ್ನಲ್ಲಿ ದೇರ್ ಇಸ್ ನೋ ರೂಮ್ ಫಾರ್ ನೆಗೋಸಿಯೇಷನ್. ನಂಬರ್ಸ್ ಆರ್ ವಾಟ್ ದೇ ಆರ್. ಯು ಹ್ಯಾವ್ ಟು ಲುಕ್ ಎಟ್ ದ ನಂಬರ್ಸ್ ಆ್ಯಂಡ್ ಯು ಹ್ಯಾವ್ ಟು ಸೇ ವಾಟ್ ಇಟ್ ಇಸ್ ಸೇಯಿಂಗ್. ಸೊ ಅಲ್ಲಿ ಡಸಂಟ್ ಮ್ಯಾಟರ್ ಹೂ ಸೇಸ್ ವಾಟ್, ಯು ಹ್ಯಾವ್ ಟು ಸ್ಟಿಕ್ ಟು ನಂಬರ್ಸ್. But when it comes to strategy, without political will, it is very difficult to actually generate impact. ನೀವು ಏನೇ ಮಾಡಿದ್ರೂ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ ಇಫ್ ದ ಮಿನಿಸ್ಟರ್ ಇಸ್ ಅಗೇನ್ಸ್ಟ್ ವಾಟ್ ಯು ಆರ್ ಡೂಯಿಂಗ್. ಸೊ ಅದಕ್ಕೇನೆ ಯು ಕೈಂಡ್ ಆಫ್ ಟ್ರೈ ಅಂಡ್ ಸ್ಟಿಚ್ ದಿ ಇಂಪ್ಯಾಕ್ಟ್, ಟೇಕಿಂಗ್ ಹಿಸ್ ಬ್ಲೆಸ್ಸಿಂಗ್ ಆಲ್ಸೋ ಇಂಟು ಕನ್ಸಿಡರೇಷನ್. ಅಂದರೆ ಅವ್ರ ಆಶೀರ್ವಾದ ಕೊಡಲೇಬೇಕು. ಆ್ಯಂಡ್ ಬ್ಯೂರೋಕ್ರಸಿ ಹ್ಯಾಸ್ ಟು ವರ್ಕ್ ವಿತ್ ದ ಪೊಲಿಟಿಕಲ್ ವಿಲ್. ಇಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲ್ಲ. ಆ್ಯಂಡ್ ಅಲ್ಟಿಮೇಟ್ಲಿ ದ ಸಫರರ್ಸ್ ಆರ್ ದ ಸಿಟಿಸನ್ಸ್. ಈ ಬ್ಯೂರೋಕ್ರಾಟಿಕ್ ಆ್ಯಂಗಲ್ ಅಂತ ಪ್ರಾಬ್ಲಿ ಟೇಕಿಂಗ್ ಎ ಟ್ಯಾಂಜೆಂಟ್ ಹಿಯರ್. ಅಂದರೆ ಡು ಯು ಆಲ್ಸೋ ಸಿ ದಿಸ್ ಹ್ಯಾಪನಿಂಗ್ ವೇರ್ ದ ಬ್ಯೂರೋಕ್ರಾಟ್ಸ್ ಫೀಲ್ ದಟ್ this is too polarizing of a strategy, and this guy is sitting here probably for the next 5 years, and after 5 years this guy will vacate. Somebody else who is completely has got a different ideology altogether will come and question me for this strategy. Do you see that happening in the bureaucracy? Yes. Right? Yes. And what is the typical response? Typical responses, they sit on the files. Sit on. Nothing moves. So that's how it is. But ivaga it's not that simple. Politicians have become very powerful. So Right. if a bureaucrat opposes the politician at hand, he's shunted out. Okay. Somebody else who will actually sign on that will be brought into place. So that is how the system has become. But having said that, a politician also cannot take stances which are extremely polarizing and which are extremely overt, right? Even if they do that, then there's a judicial check. So people can challenge those things in court, all of that. But yeah, it's not simple. It's not easy. Absolutely. One of the fantastic works that you've done is reworking and innovating ನಮ್ಮ ಕರ್ನಾಟಕದ ಗ್ರೌಂಡ್ ವಾಟರ್ ಸ್ಟ್ರಾಟಜಿ. ಓಕೆ, ನಾನು ಈ ಕೇಸ್ ಸ್ಟಡಿ ಓದಿದ್ದೀನಿ ನಿಮ್ಮ ವೆಬ್ಸೈಟಲ್ಲಿ. ಸೊ ಪೀಪಲ್ ಯಾರು ಓದಿಲ್ಲ ಅಂತಂದರೆ foreignanalytics.com ಹೋಗಿ ಅಲ್ಲಿ ಅವ್ರ ಕೇಸ್ ಸ್ಟಡಿ ಓದಿ. ಸೊ ಸ್ವಲ್ಪ ಹೇಳಿ ಇದ್ರ ಬಗ್ಗೆ. ತುಂಬ ಇಂಪ್ಯಾಕ್ಟ್ಫುಲ್ ಆಗಿತ್ತು ಈ ಸ್ಟಡಿ ನೀವು ಮಾಡಿರೋದು, ಆ್ಯಂಡ್ ತುಂಬ ಪ್ರೆವಲೆಂಟ್ ಕೂಡ. ಹೌದು, ತುಂಬ ಪ್ರೆವಲೆಂಟ್ ಕೂಡ. ಸ್ಟಾಕಸ್ ಥ್ರೂ. ಸೊ ಪ್ರೈಮರಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸಿಂಪಲ್ ಆಗಿತ್ತು. ಗ್ರೌಂಡ್ ವಾಟರ್ ಟೇಬಲ್ ಏನಿದೆ ಅದು ರೆಡ್ಯೂಸ್ ಆಗ್ತದೆ ಬಿಕಾಸ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ರೀಚಾರ್ಜ್ಗಿಂತ ಜಾಸ್ತಿ ಆಗ್ತಾ ಇದೆ. ಸೊ ಸಿಂಪಲ್. ನಮಗೆ ಕಾಣಿಸ್ತಿದೆ ಇವಾಗ ಬೆಂಗಳೂರಿನಲ್ಲಿ ಮಳೆ ಬರಲಿಲ್ಲ ಲಾಸ್ಟ್ ಇಯರ್ ಅರೌಂಡ್ ಏಪ್ರಿಲ್ ಐ ಥಿಂಕ್. ಸೊ ದೇ ವಾಸ್ ಅ ಸಿವಿಯರ್ ವಾಟರ್ ಕ್ರೈಸಿಸ್. ಬೋರ್ವೆಲ್ಗಳೆಲ್ಲ ಡ್ರೈ ಆಯಿತು. ಸೊ ಈ ಹೈ ರೈಸಸ್ ಅಪಾರ್ಟ್ಮೆಂಟ್ಗಳು, ಸ್ಕೈ ರೈಸಸ್ ಎಲ್ಲ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ವಾಟ್ಸ್ ಹ್ಯಾಪನಿಂಗ್. ದಿಸ್ ಇಸ್ ಹ್ಯಾಪನಿಂಗ್ ಅಕ್ರಾಸ್ ದ ಸ್ಟೇಟ್, ನಾಟ್ ಜಸ್ಟ್ ಇನ್ ಬ್ಯಾಂಗ್ಳೂರ್. ಅಫ್ಕೋರ್ಸ್ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಆಗ್ತದೆ. ಸೊ ವಾಟ್ ವಿ ಟ್ರೈ ಟು ಡೂ ವಾಸ್ ವಿ ವರ್ ಟ್ರೈಂಗ್ ಟು ಸಾಲ್ವ್ ಫಾರ್ 2 ಪ್ರಾಬ್ಲಮ್ಸ್. ಒಂದು, ಈ ಎಕ್ಸ್ಟ್ರಾಕ್ಷನ್ ರೇಟನ್ನು ಕಮ್ಮಿ ಮಾಡಬೇಕು. ಇನ್ನೊಂದು, ರೀಚಾರ್ಜನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಎಕ್ಸ್ಟ್ರಾಕ್ಷನ್ ರೇಟನ್ನು ಕಮ್ಮಿ ಮಾಡೋಕ್ಕೆ ವಿ ಲುಕ್ಡ್ ಅಟ್ ಏನಕ್ಕೆ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಗಿದೆ, ಸೊ ಎಲ್ಲೆಲ್ಲಿ ನಾವು ರೆಗ್ಯುಲೇಟ್ ಮಾಡ್ಬೋದು ಅಂತ. ರೆಗ್ಯುಲೇಷನಲ್ಲಿ ದೇರ್ ಆರ್ ಮಲ್ಟಿಪಲ್ ಸ್ಟ್ರಾಟಜೀಸ್ ದಟ್ ಯು ಕ್ಯಾನ್ ಎಂಪ್ಲಾಯ್, ಬಟ್ ಪ್ರೈಮರಿಲಿ ದೇರ್ ಆರ್ 2 ಥಿಂಗ್ಸ್. ಒಂದು, ಕಮಾಂಡ್ ಅಂಡ್ ಕಂಟ್ರೋಲ್ ಅಂತೀವಿ, ಅಂದರೆ ವೇರ್ ವಿ ಯು ಕೈಂಡ್ ಆಫ್ ಯೂಸ್ ಪೆನಾಲ್ಟೀಸ್ ಟು ಲುಕ್ ಎಟ್
ರಿಡಕ್ಷನ್. ಸೊ ನಾವು ಇದನ್ನ ಪೆನಾಲ್ಟಿನ ನೋಡಿದಾಗ ಲೀಗಲಿ ಇವಾಗ ಗ್ರೌಂಡ್ ವಾಟರ್ ರೂಲ್ಸ್ ದೇವರ್ ಸರ್ಟನ್ ಇಶ್ಯೂಸ್ because of which people were not being penalized even if they didn't really take permission. ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡೆ ಅವ್ರು ಬೋರ್ವೆಲ್ ಮಾಡಿದ್ರು ಡಿಪಾರ್ಟ್ಮೆಂಟ್ ಅವ್ರಿಗೆ ನೋಟಿಸ್ ಕೊಟ್ರು ದೇ ಕುಡ್ ಗೋ ಟು ಕೋರ್ಟ್ ಅಂಡ್ ದೇ ವರ್ ನೋಟಿಸ್ ಅಲ್ಲಿ ಬಜ್ಜಿ ತಿಲ್ಲು ಇದಾಗ್ತದೆ ಕಾಮನ್ ಮೋಸ್ಟ್ ಬೇಲ್ಪುರಿ ಅಂತ ಬೇಲ್ ಬಜ್ಜಿ ಬಟ್ ಯಾ ಸೊ ವಿ ಟ್ರೈ ಟು ಕೈಂಡ್ ಆಫ್ ಫಿಕ್ಸ್ ದಟ್. ಅದು ಅಮೆಂಡ್ ಆಯ್ತು ರೀಸೆಂಟ್ಲಿ ರೂಲ್ಸ್. ಸೊ ದಟ್ ವಾಸ್ ದ ಫಸ್ಟ್ ರೆಕಮೆಂಡೇಶನ್. ಅದಾದ ನಂತರ ವಿ ಗೇವ್ ಅ ಸೀರೀಸ್ ಆಫ್ ಬ್ಯೂರೋಕ್ರಾಟಿಕ್ ಅಂದ್ರೆ ರಿಫಾರ್ಮ್ಸ್ಗೆ ರೆಕಮೆಂಡೇಶನ್ಸ್ ಕೂಡ ಟು ಇಂಪ್ರೂವ್ ದ ಎಫಿಷಿಯನ್ಸಿ ವಿತ್ ಇನ್ ದ ಡಿಪಾರ್ಟ್ಮೆಂಟ್. ಅದಲ್ಲದೆ ವಿ ವರ್ ಆಲ್ಸೋ ಲುಕಿಂಗ್ ಎಟ್ ಟೆಕ್ನಾಲಜಿಕಲಿ ಹೇಗೆ ಟೆಕ್ನಾಲಜಿನ ಇನ್ಫ್ಯೂಸ್ ಮಾಡ್ಬೋದು ಅನ್ನೋದನ್ನ ವಿ ವರ್ ಲುಕಿಂಗ್ ಎಟ್ ದ್ಯಾಟ್. ಸೊ ಸ್ಯಾಟ್ಶೋರ್ ಅನ್ನೋ ಕಂಪನಿ ಜೊತೆಗೆ ವಿ ಕೈಂಡ್ ಆಫ್ ವರ್ಕ್ಡ್ ವಿತ್ ದೆಮ್ ಟುಗೆದರ್. ಸೊ ಅವರು ದೇ ಹೆಲ್ಪ್ ಅಸ್ ಡಿಸೈನ್ ದಿಸ್ ಡಿಜಿಟಲ್ ವಾಟರ್ ಸ್ಟ್ಯಾಕ್ ಅಂತ. ಅದು ಇವಾಗ ರೀಸೆಂಟ್ಲಿ ಇಟ್ ವಾಸ್ ಅನೌನ್ಸ್ ಬೈ ದ ಗವರ್ಮೆಂಟ್. ಸೊ ಇದರಲ್ಲಿ ವಾಟ್ ದೇ ಟ್ರೈಂಗ್ ಟು ಡೂ ಇಸ್ ಗೆಟ್ ಸ್ಯಾಟಲೈಟ್ ಡೇಟಾ, ಆಲ್ಸೋ ಎಕ್ಸಿಸ್ಟಿಂಗ್ ಡೇಟಾ ಬೇಸಸ್ ಗವರ್ಮೆಂಟ್ ಹತ್ರ ಏನಿದೆ ಎರಡನ್ನು ಮರ್ಜ್ ಮಾಡಿ ದೇ ಹ್ಯಾವ್ ದರ್ ಓನ್ algorithm which kind of ingests all of this data and then it throws out actionable insights based on which governance calls can be taken. So ಆ ರೀತಿಯಲ್ಲಿ ಈ ಇನ್ಸೈಟ್ಸ್ ಬಂದಾಗ ಯು ಕ್ಯಾನ್ ಬಿಕಮ್ ಮೋರ್ ವಿಜಿಲೆಂಟ್. ಎನ್ಕ್ರೋಚ್ಮೆಂಟ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಎಕ್ಸ್ಟ್ರಾಕ್ಷನ್ ಎಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ ಅಲ್ಲಿ ಯು ಕ್ಯಾನ್ ಕೈಂಡ್ ಆಫ್ ಟ್ರೈ ಅಂಡ್ ಕಂಟ್ರೋಲ್ ದಟ್. ಅದಲ್ಲದೆ ಯು ಕ್ಯಾನ್ ಆಲ್ಸೋ ಪ್ರೊಆಕ್ಟಿವ್ಲಿ ಪ್ಲಾನ್ ಫಾರ್ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಚೆಕ್ ಡ್ಯಾಮ್ ಅನ್ನ ಎಲ್ಲಿ ಹಾಕಿದ್ರೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಬೋದಿತ್ತು. ಸೊ ಮುಂದಿನ 5 ವರ್ಷದಲ್ಲಿ ಎನ್ ಜಿ ಒ ಲ್ಯಾಂಡ್ಸ್ಕೇಪ್ ನೀವು ಯಾವ ಥರ ಎನ್ ಜಿ ಒಸ್ ಬರಬಹುದು, ಯಾವ ಎನ್ ಜಿ ಒಗಳಿಗೆ ಸ್ಪೇಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಎಜುಕೇಶನಲ್ಲಿ ಆಗಲೇ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಬಟ್ ನಾನು ನೋಡ್ದಂಗೆ ಹೊಸದಾಗಿ ಈ ಇನೋವೇಷನ್ ಮತ್ತೆ ಆಂಟರ್ಪ್ರಿನರ್ಶಿಪ್ ರಿಲೇಟೆಡ್ ನಾನ್ ಪ್ರಾಫಿಟ್ಗಳು ಸುಮಾರು ಬರ್ತಿದೆ. ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಯೋಚಿಸಿದೆ. ಅಂದ್ರೆ ನಾವೇ ನೋಡ್ದಂಗೆ ಇವಾಗ ಅಷ್ಟು ಈಸಿಯಾಗಿ ಕೆಲ್ಸಗಳು ಸಿಗ್ತಿಲ್ಲ. ಇಂಜಿನಿಯರಿಂಗ್ ಮಾಡಿ ಬರ್ತಾರೆ ಪಾಪ, ಎಲ್ಲ ಮಾಡ್ತಾರೆ, ಬಟ್ ಕೆಲಸ ಸಿಗೋದಿಲ್ಲ. ಸೊ ಇಟ್ ಇಸ್ ಬಿಕಮಿಂಗ್ ಅ ಪ್ರಾಬ್ಲಮ್. ಸೊ ವಾಟ್ ದ ಗವರ್ಮೆಂಟ್ ಅಂಡ್ ದ ಲಾರ್ಜರ್ ಇಕೋಸಿಸ್ಟಮ್ is looking at is ಅದೇ ಈ ನ್ಯಾನೋ ಆಂಟರ್ಪ್ರನರ್ಸ್ನ ಕ್ರಿಯೇಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತ. ಸೊ ತುಂಬಾ ನಾನ್ ಪ್ರಾಫಿಟ್ಸ್ ಈ ಸ್ಪೇಸ್ನಲ್ಲಿ ಬರ್ತಿದೆ. ಎರಡನೇದಾಗಿ ಈ ಎನ್ವೈರನ್ಮೆಂಟ್ ಸಸ್ಟೈನಬಿಲಿಟಿಲಿ ತುಂಬಾ ಕೆಲಸ ನಡೀತಿದೆ ಆಗಲೇ. ಬಟ್ ತುಂಬಾ ಜನ ಗ್ರೀನ್ ಇಕಾನಮಿ ಮೇಲೆ ಕೆಲಸ ಮಾಡಿದ್ದಾರೆ, ಅಂದ್ರೆ ಈ ಕಾರ್ಬನ್ ಫುಟ್ ಪ್ರಿಂಟ್ ಅದಲ್ಲಿ. ಬಟ್ ಬ್ಲೂ ಇಕಾನಮಿ ಮತ್ತೆ ಬ್ಲೂ ಸ್ಪೇಸ್ನಲ್ಲಿ ಅಷ್ಟು ಕೆಲಸ ಮಾಡಿಲ್ಲ. ಸೊ oceans, rivers, lakes, marine ecosystem, ಆಮೇಲಿಂದ ground water. These are things that will sort of become more prevalent because water is very important and as a resource ಅದು ಕಮ್ಮಿ ಆಗ್ತಾ ಹೋಗ್ತಿದೆ. It is not as easily obtainable as it was before. ಮೂರನೇದು ಈ ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಇದೆಯಲ್ಲ, ಇದ್ರಲ್ಲೂ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ನಾನ್ ಪ್ರಾಫಿಟ್ಸ್ ಕಮಿಂಗ್ ಅಪ್. ಸೊ ಮಕ್ಕಳಿಗೆ ತಂದೆ ತಾಯಿ ಅಷ್ಟು ಟೈಮ್ ಕೊಡಕ್ ಆಗ್ತಿಲ್ಲ ಮುಂಚಿನಷ್ಟು. ಅದಲ್ಲದೆ ಈ ಮಕ್ಕಳು ಯಾರು ಹುಟ್ಟುತ್ತಿದ್ದಾರೆ, ಬಿಕಾಸ್ ಆಫ್ ದ ವರ್ಲ್ಡ್ ದಟ್ ವಿ ಲಿವ್ ಇನ್ ತುಂಬಾ ತೊಂದರೆಗಳಾಗ್ತಿದೆ, ಅಂದ್ರೆ ಇನ್ ನ್ಯೂ ಬಾರ್ನ್ ಬೇಬೀಸ್ ಅಂಡ್ ಇನ್ಫೆಂಟ್ಸ್. ಸೊ ದಟ್ ಇಸ್ ಅ ಪ್ರಾಬ್ಲಮ್. ಲಾಸ್ಟ್ಲಿ ಓಲ್ಡ್ ಏಜ್ ಹೋಮ್ಸ್ಗಳು ಕೂಡ ಸ್ವಲ್ಪ ಅಲ್ಲಿ ಕೂಡ ಸುಮಾರು ನಾನ್ ಪ್ರಾಫಿಟ್ಸ್ ಬರ್ತಿದೆ ಅವರಿಗೆ ಕೆಲಸ ಮಾಡೋದಕ್ಕೆ. ಫ್ಯಾಮಿಲಿಯಲ್ ಟೈಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಆಸ್ ಇಟ್ ಯೂಸ್ ಟು ಬಿ ಬಿಫೋರ್. ಸೊ ಆ ರೀತಿಯಲ್ಲಿ ನಾನ್ ಪ್ರಾಫಿಟ್ಸ್ ಆರ್ ಕಮಿಂಗ್ ಅಪ್ ಇನ್ ದಟ್ ಸ್ಪೇಸ್ ಆಲ್ಸೋ. ಆಸಮ್. ಟು ಪ್ಯಾರಾಫ್ರೇಸ್ ಮಿಸ್ಟರ್ ಅಂಬರೀಶ್, 1.5 ಗಂಟೆ ಮಾತಾಡ್ಬಿಟ್ಟಿದೆ. 90 minutes and time is just flown past. Thank you Shivankar, thanks for making this happen.